ವೆಲ್ಕಮ್ ಬ್ಯಾಕ್ ಹೊಸೊಬ್ರು ಯಾರನ್ನ ಚಾನಲ್ ನೋಡ್ತಿದ್ರೆ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ಮಸಾಲ ಉಪ್ಪಿಟ್ಟು. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಚೆನ್ನಾಗಿರುತ್ತೆ, ಇಷ್ಟ ಆಗ್ಬೋದು. ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ರವೆ ಹಾಕೋಣ. ನಾನು ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ. ನೀವು ಇನ್ನೊಂದು ಬನ್ಸಿ ರವೆ ಅಂತ ಬರುತ್ತಲ್ಲ ಅದನ್ನು ತೊಗೊಂಡ್ರು ಓಕೆ. ಅದೊಂಚೂರು ಬಿಸಿ ಆದಮೇಲೆ ಬಿಸಿ ಆಗೋ ತನಕ ಕೈ ಆಡಿಸ್ತಾ ಇರಬೇಕು. ಇವಾಗ ಒಂಚೂರು ಆಯಿಲ್ ಹಾಕ್ತಾಯಿದ್ದೀನಿ ನಾನು. ಆಯಿಲ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಲಿಸ್ತಾ ಇರಬೇಕು, ಅದು ರೋಸ್ಟ್ ಆಗೋವರೆಗೂ. ಪಾರಿವಾಳ ನೋಡಿ ಹೇಗೆ ಸೌಂಡ್ ಮಾಡ್ತಾಯಿದ್ದೆ. ಇವಾಗ ಅದನ್ನು ಎತ್ತಿಕ್ಬಿಟ್ಟು ಅದೇ ಪ್ಯಾನ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕಡಲೆಬೇಳೆ, ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೂರು ಜೀರಿಗೆ ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಇವಾಗ ಶೇಂಗಾ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಹಸಿಮೆಣ್ಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಒಂದು 5-6 ಉದ್ದಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಕಲಿಸ್ಬೇಕು. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು. ಒಗ್ಗರಣೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ನೀಟಾಗಿ ಕಲಸಿ ಇವಾಗ ಒಂದೆರಡು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕಕ್ಕೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಟೊಮೊಟೊ ಎಲ್ಲ ಫುಲ್ ಇದಾಗಬೇಕು, ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ವೆಜಿಟೇಬಲ್ಸ್ ಆ್ಯಡ್ ಮಾಡೋಣ. 1 ಬೌಲ್ ಕ್ಯಾರೆಟು, 1 ಬೌಲ್ ಆಲೂಗೆಡ್ಡೆ, 1 ಬೌಲ್ ಬೀನ್ಸ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಬಿಕಾಸ್ ಕ್ಯಾರೆಟ್ ಎಲ್ಲ ಬೇಯಬೇಕು ಸ್ವಲ್ಪ ಒಗ್ಗರಣೆಲೆ. ನೀಟಾಗಿ ಮಿಕ್ಸ್ ಮಾಡಬೇಕು ಅದನ್ನು. ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂಚೂರು ಇವಾಗ ಟರ್ಮರಿಕ್ ಆ್ಯಡ್ ಮಾಡೋಣ. ಅದು ಅರಿಶಿನ ಆ್ಯಡ್ ಮಾಡಿದ್ವಲ್ಲ, ಅದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದರೆ, ನಾನು ಇದಕ್ಕೆ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹೆಲ್ತ್ ವೈಸು ಅಷ್ಟೇ ತುಂಬ ಒಳ್ಳೆಯದು. ನಾನು ಈ ಥರ ಏನೋ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಿರ್ತೀನಿ, ಬಟ್ ಈ ಥರ ಮಾಡೋ ಉಪ್ಪಿಟ್ಟು ಅಂದರೆ ನನಗಿಷ್ಟ. ನಿಮಗೆ ಸಬ್ಬಕ್ಕಿ ಸೊಪ್ಪು ಇಷ್ಟ ಇಲ್ಲ ಅನ್ನೋರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊಪ್ಪೆಲ್ಲ ಇಷ್ಟ, ನಾವು ಹೆಲ್ತಿಯಾಗಿ ತಿಂತೀವಿ ಅನ್ನೋರು ಆ್ಯಡ್ ಮಾಡ್ಕೊಂಡು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಒಂದು 3 ಗ್ಲಾಸ್ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ತರಕಾರಿ ಎಲ್ಲ ಬೇಯಬೇಕಲ್ವ, ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು, ಬಿಕಾಸ್ ಆಮೇಲೆ ಆ್ಯಡ್ ಮಾಡ್ಕೊಳಕ್ಕೆ ಹೋದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ. ತರಕಾರಿ ಎಲ್ಲ ಬೆಂದ್ಬಿಡುತ್ತೆ. ಒಂದು 5 to 10 ಮಿನಿಟ್ಸ್ ಸಾಕು ಬೇಯೋಕ್ಕೆ. ಸಾಲ್ಟ್ ಹಾಕಬೇಕು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಬೇಕು. ಅದು ಬೇಯೋಕ್ಕೆ ಒಂದು 10 ಮಿನಿಟ್ಸ್ ಸಾಕು.
ಇವಾಗ ಫುಲ್ ಕುದಿ ಬರುತ್ತೆ, ಅಂದರೆ ಮೀನ್ಸ್ ಬೇಯುತ್ತೆ ಎಲ್ಲ. ಒಂದು 10 ಮಿನಿಟ್ಸ್ ಕುಕ್ ಆಗೋವರೆಗೂ ಬಿಟ್ಬಿಟ್ಟು ನೆಕ್ಸ್ಟ್ ಇವಾಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 10 ಮಿನಿಟ್ಸ್ ಆಯಿತು. ಸೊ ಬೆಂದಿದೆ ಎಲ್ಲ. ನೋಡಿ ಬೆಂದಿದೆ, ಅದು ಅರೋಮಾನು ಚೆನ್ನಾಗಿ ಬರ್ತಿದೆ. ಇವಾಗ ರವೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೇ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಈ ಥರ ಕುದೀತಾ ಇರುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಅದೊಂದು ವಿತಿನ್ 5 ಮಿನಿಟ್ಸಲ್ಲೇ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ನಾವು ಒಂದು 5 ಮಿನಿಟ್ಸ್ ಬಿಟ್ಬಿಟ್ರೆ ಕುಕ್ ಆಗುತ್ತದು. ಹಾಫ್ ಕುಕ್ ಆಗಿದೆ. ನನಗೆ ಉಪ್ಪಿಟ್ಟು ಆ್ಯಕ್ಚುಲಿ ತೆಳ್ಳೋ ಇರಬೇಕು, ಅದು ಉದುರೋದ್ರಿದ್ರೆ ನಂಗೆ ಇಷ್ಟ ಆಗೋಲ್ಲ. ಬಟ್ ನಮ್ಮ ಅಪ್ಪ ಅಮ್ಮಂಗೆಲ್ಲ ಉದುರೋದ್ರು ಇರಬೇಕು. ಇವಾಗ ಅವ್ರು ಇಲ್ವಲ್ಲ, ಸೊ ನಾನು ತೆಳು ಮಾಡ್ಕೋತಾ ಇದ್ದೀನಿ. ರೆಡಿ ಆಯಿತು. ಅದು ಬೇರೆ ಇದು ಸಬ್ಬಕ್ಕಿ ಸೊಪ್ಪು ಹಾಕಿರ್ತೀವಲ್ಲ, ಅದು ಅರೋಮಾ ಘಮ್ ಅಂತ ಬರ್ತಾ ಇರುತ್ತೆ. ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ನನಗೆ ನಿಮ್ಗೆ ಇಷ್ಟ ಅನ್ನೋರು ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸ್ವಲ್ಪ ನೀರಿತ್ತಲ್ವ, ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಟ್ಬಿಡೋಣ ಸ್ಲೋ ಫ್ಲೇಮಲ್ಲಿ. ಈ ಥರ ರೆಡಿ ಆಗುತ್ತೆ ಉಪ್ಪಿಟ್ಟು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಫುಲ್ ತೆಳುನೂ ಇರಬಾರ್ದು, ಫುಲ್ ಉದ್ರುದ್ರಾಗೂ ಇರಬಾರ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಆಲ್.